ವಾರದಲ್ಲಿ ಎರಡು ಪ್ರಮುಖ ಘಟನೆಗಳು ನಡೆದಿವೆ. ಒಂದು, ದೇಶದ ಸೌಹಾರ್ದತೆ, ಐಕ್ಯತೆಯ ದೃಷ್ಟಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘಚಾಲಕರಾದಂಥ ಮಾನ್ಯ ಭಾಗವತರವರ ಒಂದು ಹೇಳಿಕೆ. ಇನ್ನು ನಂತರ ಮಸೀದಿಗಳಲ್ಲಿ ಮಂದಿರವನ್ನು ಹುಡುಕೋದು ನಿಲ್ಲಿಸಿ, ಈ ಥರದ ವಿಚಾರಗಳಿಂದ ನೀವು ಹಿಂದೂ ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಕರೆಯನ್ನು ಕೊಟ್ಟಿದ್ದಾರೆ. ಇದು ಎರಡನೇ ಬಾರಿ ಅವರು ಈ ಕರೆಯನ್ನು ಕೊಡ್ತಾ ಇರುವಂಥದ್ದು. ಭಾಳ ಸಕಾಲಿಕ. ದೇಶದಲ್ಲಿ ಅಯೋಧ್ಯೆ ನಂತರ ಎಲ್ಲ ಮಸೀದಿಗಳಲ್ಲೂ ಹಿಂದೂ ದೇವತೆಗಳ ವಿಗ್ರಹಗಳಿದ್ದಾವೆ, ಅದು ಹಿಂದೂ ದೇವಸ್ಥಾನ ಇನ್ನಂಥ ಪ್ರಕರಣಗಳನ್ನು ಕೆದಕಿ ತೆಗೆಯುವಂಥ ಈ ಪ್ರಯತ್ನದ ಕಾರಣದಿಂದಾಗಿ ಒಂದು ಅಶಾಂತ ವಾತಾವರಣ ಎರಡು ಸಮುದಾಯಗಳ ಮಧ್ಯೆ, ಎರಡು ಧರ್ಮಗಳ ಮಧ್ಯೆ ಏನು ಬರ್ತಾ ಇತ್ತು, ಅದಕ್ಕೊಂದು ಫುಲ್ ಸ್ಟಾಪ್ ಹಾಕುವ ರೀತಿಯಲ್ಲಿ ಕರೆಯನ್ನು ಕೊಟ್ಟಿದ್ದಾರೆ. ಇದನ್ನು ನಾನು ವ್ಯಕ್ತಿಗತವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಸನ್ಮಾನ್ಯ ಭಾಗವತರ ಅನುಯಾಯಿಗಳಾಗಿರ್ತಕ್ಕಂಥ ಎಲ್ಲರಿಗೂ ಬಹುಶಃ ಅವರ ಈ ಹೇಳಿಕೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ದೇಶಭಕ್ತರ, ರಾಷ್ಟ್ರಭಕ್ತರ ಹೆಸರಿನೊಳಗೆ ಅನಗತ್ಯ ಹೇಳಿಕೆಗಳನ್ನ, ಗೊಂದಲ ಸೃಷ್ಟಿ ಮಾಡೋದ್ರ ಮೂಲಕ ಹಿಂದೂ ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಅವರ ಹೇಳಿಕೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅನಗತ್ಯವಾದಂಥ ದ್ವೇಷದ ಮಾತುಗಳನ್ನು ನಿಲ್ಲಿಸ್ತಾರೆ ಅಂತಕ್ಕಂಥ ನಿರೀಕ್ಷೆಯನ್ನು ನಾನು ಇಟ್ಟುಕೊಂಡು ಅವರು ಅದನ್ನು ಪಾಲನೆ ಮಾಡಬೇಕು ಅಂತ ಬಯಸ್ತೇನೆ. ಎರಡನೇದು, ಮೊನ್ನೆ ದಿವಸ ದೇಶದ ಅತ್ಯಂತ ಹಿರಿಯ ಸದನ ಆಗಿರ್ತಕ್ಕಂಥ ಸ್ವಾತಂತ್ರ್ಯ ಪೂರ್ವದಲ್ಲೇ ಸ್ಥಾಪನೆಗೊಂಡಂಥ ವಿಧಾನ ಪರಿಷತ್, ಅದರ ಪರಂಪರೆಗೆ, ಇತಿಹಾಸಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಘಟನೆಗಳು ನಡೆದು ಹೋಗಿವೆ. ಸದನದಲ್ಲಿ ಅವಾಚ್ಯ ಶಬ್ದಗಳ ಪ್ರಯೋಗ, ಒಬ್ಬ ಬಿಜೆಪಿಯ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿದ್ದಂಥವರ ಬಾಯಲ್ಲಿ, 4 ಬಾರಿ ಶಾಸಕರಾಗಿದ್ದಂಥವರು, ಸಚಿವರಾಗಿದ್ದಂಥ CT ರವಿಯವರ ಬಾಯಿನಲ್ಲಿ ಆ ಪ್ರಾಸ್ಟಿಟ್ಯೂಟ್ ಅನ್ನೋ ಪದವನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಪದೇ ಪದೇ ಸದನದಲ್ಲಿ ಅದನ್ನು ಹೇಳ್ತಾರೆ ಅವರು. ಅವರಿಗೆ ಅಭ್ಯಾಸ ಇದೆ. ಇದೇ ಪರಿಷತ್ತಲ್ಲಿ ಈ ಘಟನೆಗಿಂತ ಸ್ವಲ್ಪ ಮುಂಚೆ ಉಪಸಭಾಪತಿಯಾಗಿದ್ದಂಥ ಪ್ರಾಣೇಶ್ ಅವರ ಪೀಠದಲ್ಲಿ ಕೂತಾಗ ನಿತ್ಯ ಸುಮಂಗಲಿ, ನಿತ್ಯ ಸುಮಂಗಲಿ, ನಿತ್ಯ ಸುಮಂಗಲಿ 3 ಬಾರಿ 4 ಬಾರಿ ಹೇಳ್ತಾರೆ. ಪ್ರಚಾರದ ಗೀಳು, ನಿತ್ಯ ಸುದ್ದಿಲಿರಬೇಕು ಅಂತಕ್ಕಂಥ ಹಪಾಹಪಿತನ ಯಾರಿಗೆ ಇರುತ್ತೋ ಅವರಿಗೆ ಈ ಥರದ ಪ್ರಚೋದನೆ ಆಗ್ತಾ ಇರುತ್ತೆ. ಏನಾದರೂ ಮಾಡಿ ಸುದ್ದಿಯನ್ನು ಮಾಡಿಕೊಳ್ಳಬೇಕು. ಸದನದಲ್ಲಿ ಅವರು ಆ ಪದವನ್ನು ಪ್ರಯೋಗ ಮಾಡಿದ್ದಾರೆ, ದಾಖಲೆ ಇದೆ. ಬಹಳಷ್ಟು ಜನರ ಮೊಬೈಲ್ಗಳಲ್ಲಿದೆ. ಅವರು ಆಡಿದ್ದಾರೆ. ಆ ಪದ ಪ್ರಯೋಗವನ್ನು ಮಾಡಿದ್ದಕ್ಕೆ ಅವರು ತಕ್ಷಣವೇ ಕ್ಷಮೆ ಕೇಳಿ ವಾತಾವರಣವನ್ನು ತಿಳಿಗೊಳಿಸಬೇಕಾಗಿತ್ತು. ಅದರ ಬದಲಾಗಿ ತಾನು ಅಂದಿಲ್ಲ ಅನ್ನುವಂಥ ಕಾರಣದಿಂದಾಗಿ ಅನಗತ್ಯವಾದಂಥ ಬೆಳವಣಿಗೆಗಳು, ಅನಪೇಕ್ಷಿತವಾದಂಥ ಬೆಳವಣಿಗೆಗಳು ನಡೆದೋಯ್ತು.
ಆ ಥರ ಅವಾಚ್ಯವಾಗಿ ಮಾತನಾಡಿದಂಥವ್ರ ಬಗ್ಗೆ ಒಂದೇ ಒಂದು ಖಂಡನೆಯನ್ನು BJP ಅಂತ ರಾಷ್ಟ್ರೀಯ ಪಕ್ಷ ಮಾಡಲಿಲ್ಲ. ಆದರೆ ಹಿರಿಯ ನಾಯಕರೆಲ್ಲರೂ ಮೌನವಾಗಿದ್ದಾರೆ. ಕೌರವರ ಆಸ್ಥಾನದೊಳಗೆ ಭೀಷ್ಮ ದ್ರೋಣರು ಕೂತಿದ್ದಲ್ಲ, ಹಾಗೆ BJPಯವರು ಕೂತಿದ್ದಾರೆ. ಮತ್ತು ವೈಭವೀಕರಿಸ್ತಾ ಇದ್ದಾರೆ ಬಹಳ ಯೋಧನ ಥರ. BJPಯಿಂದ ನಾವೇನ ಖಂಡನೆಯನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಈ ಥರದ ಪ್ರಕರಣಗಳಲ್ಲಿ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ BJPಯ ನಾಯಕರುಗಳು ಪಾಲ್ಗೊಂಡಿದ್ದಾರೆ. ಅವರ ಮೇಲೆ ಪೋಕ್ಸೋ ಪ್ರಕರಣದ ಯಾರು ಖಂಡನೆ ಮಾಡಿಲ್ಲ, ಅಥವಾ ಹಾಸನದಲ್ಲಿ ಇವ್ರದೇ ಜೊತೆಗಿರ್ತಕ್ಕಂಥ ಪಕ್ಷದ ಒಬ್ಬ MP ಮಹಿಳೆ ಮೇಲೆ, ನೂರಾರು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದಾಗ ಖಂಡನೆಯನ್ನು ಮಾಡಲಿಲ್ಲ. ಇನ್ನೊಬ್ಬ ಶಾಸಕ ಪುರುಷರ ಮೇಲೂ ಅತ್ಯಾಚಾರ ಮಾಡಿದಾಗ ಖಂಡನೆಯನ್ನು ಮಾಡಿಲ್ಲ. ಮುನಿರತ್ನರಂಥ ಮಾಜಿ ಸಚಿವ ಹನಿ ಟ್ರಾಪ್ಗಳನ್ನ ಮಾಡಿದರೆ, ಹೆಣ್ಣುಮಕ್ಕಳನ್ನ ದುರ್ಬಳಕೆ ಮಾಡಿಕೊಂಡ್ರೆ ಖಂಡನೆಯನ್ನು ಮಾಡಲಿಲ್ಲ. ಎಲ್ಲೆಲ್ಲಿ ಈ ಥರ ಲೈಂಗಿಕ ದೌರ್ಜನ್ಯಗಳು, ಭಾಷೆಗಳ ಪ್ರಯೋಗ ಆಗಿದೆ, ಆ ಸಂದರ್ಭದಲ್ಲಿ BJPಯ ನಾಯಕರು ಮೌನ ವಹಿಸೋದ್ರ ಮೂಲಕ ಸಮರ್ಥನೆಯನ್ನು ಮಾಡಿದ್ದಾರೆ. ಆ ಪರಂಪರೆಗೆ ಅನುಗುಣವಾಗಿ ಈ ಘಟನೆಯಲ್ಲೂ ಕೂಡ ಅವ್ರಿಗೂ ಗೊತ್ತಿದೆ ಇವರು ಮಾತನಾಡಿರೋದು. ರವಿ ಅವನ್ನ ಖಂಡಿಸೋದ್ರ ಬದಲಾಗಿ BJP ಆಫೀಸಿಗೆ ಕರೆತರಬೇಕಾದ್ರೆ ಪುಷ್ಪಾರ್ಚನೆ, ಹೂಮೊಳೆ ಸುರಿದ ಒಳಗಡೆ ಸ್ವಾಗತವನ್ನು ಮಾಡ್ತಾರೆ ಅವರು BJPಯ ಪ್ರೆಸ್ ಮೀಟಿಗೆ ಬರುವಾಗ. ನಿನ್ನೆ ಚಿಕ್ಕಮಗಳೂರಿಗೆ ಹೋದರೆ ಭವ್ಯ ಸ್ವಾಗತ, ಬಹಳ ಸಾಂಕೇತಿಕವಾಗೂ ಇದೆ ಅದು. ಆಂಬ್ಯುಲೆನ್ಸ್ಗಳ ಸೈರನ್ಗಳು, ಅಸ್ವಸ್ಥ ರೋಗಗ್ರಸ್ತನ ಮನಸ್ಸಿನ ವ್ಯಕ್ತಿಯನ್ನು ಸ್ವಾಗತ ಮಾಡೋಕ್ಕೆ ಮತ್ತು ಆಂಬ್ಯುಲೆನ್ಸ್ಗಳು ಹೋಗದೆ ಇನ್ನೇನನ್ನು ಹೋಗಬೇಕು. ಅವುಗಳ ಸೈರನ್ಗಳ ಮೂಲಕ ಸ್ವಲ್ಪನಾದರೂ ಸಾರ್ವಜನಿಕ ಸಂಕೋಚ, ಲಜ್ಜೆ, ನಾಚಿಕೆ ಏನಾದರೂ ಇದ್ದಿದ್ದಾದರೆ, ಯಾವ ಪ್ರಕರಣ, ಯಾವ ಆಪಾದನೆ ಮೇಲೆ ಅವರ ಬಂಧನಕ್ಕೊಳಗಾಗಿದ್ದರೂ ಸ್ವಾಗತ ಮಾಡಬೇಕು ಬೇಡವು ಅಂತಕ್ಕಂಥ ಒಂದು ಕನಿಷ್ಠ ಪ್ರಜ್ಞೆ BJP ನಾಯಕರಿಗೆ ಕಾಡ್ತಾ ಇತ್ತು. ಅತ್ಯಂತ ನಾಚಿಕೆಗೇಡಿನ ಹೇಯ ಕೃತ್ಯ. ನಿನ್ನೆ ಅವರೆಲ್ಲ ಸ್ವಾಗತ ಮಾಡೋದು ನೋಡಿದರೆ ನನಗೊಂದು ಘಟನೆ ನೆನಪಾಗುತ್ತೆ. ದರ್ಶನ್ ಅನ್ನೋಂಥ ನಟ ಅವನ ಹೆಂಡತಿಯ ಮೇಲೆ ಅಮಾನವೀಯವಾಗಿ ಹಲ್ಲೆ ಮಾಡಿ ಜೈಲಿಗೆ ಹೋದರೆ ಅವನ್ನ ಹೊರಗೆ ಕರ್ಕೊಂಡು ಬರ್ಬೇಕಾದ್ರೆ ಅಭಿಮಾನಿಗಳು ಇದೇ ಥರ ಕರ್ಕೊಂಡು ಬಂದಿದ್ರು. ಹೆಂಡತಿಯ ಮೇಲೆ ಹಲ್ಲೆ ಮಾಡಿದ ಶೂರ ಅಂಥೇಳಿ ದರ್ಶನನ್ ಸ್ವಾಗತ ಮಾಡಿದ್ರು. ಹಾಗೆ CT ರವಿಯವರನ್ನು ಒಬ್ಬ ಸಚಿವೆ ಒಂದು ದೊಡ್ಡ ಸಮೂಹದ ಜನಾಂಗದ ನಾಯಕಿ, ಜನಪ್ರತಿನಿಧಿ, ಬಹುದೊಡ್ಡ ಸಮುದಾಯ, ವೀರಶೈವ ಲಿಂಗಾಯತ ಸಮುದಾಯದ, ಪಂಚಮಸಾಲಿ ಸಮುದಾಯದ ಅಗ್ರಗಣ್ಯ ನಾಯಕಿ, ಅವರ ಮೇಲೆ ಅವಾಚ್ಯ ಶಬ್ದಗಳನ್ನು ಪ್ರಯೋಗ ಮಾಡಿ ಅವನ್ನ ಪ್ರಾಸ್ಟಿಟ್ಯೂಟ್ ಅಂತ ಕರೆದವರಿಗೆ ಸ್ವಾಗತ ಮಾಡಿದ್ರಲ್ಲ. ನಿಮ್ಮ ಮನೆಯವರು ಯಾರಿಗಾದರೂ ಈ ಪದ ಪ್ರಯೋಗ ಮಾಡಿದಾಗ ಇದೇ ರೀತಿಯ ಸ್ವಾಗತವನ್ನು ಮಾಡ್ತೀರಾ ನೀವು? BJP ಕಚೇರಿ ಇದೇ ರೀತಿ ಹೂಮಳೆ ಕರೆದು ಸ್ವಾಗತವನ್ನು ಮಾಡ್ತೀರಾ? ನಗರಗಳಲ್ಲಿ ಬಹಳ ದೊಡ್ಡ ಮೆರವಣಿಗೆ, ಬಹಳ ದೊಡ್ಡ ಶೂರ,
ಮಹಿಳೆಯ ಮಾನಭಂಗ ಆಗುವ ರೀತಿಯ ಪದಪ್ರಯೋಗ ಮಾಡಿದ್ದಾನೆ ಅಂತೇಳಿ ಹೇಳ್ತಿರಲ್ಲ. ಯಾವ ಸಂಸ್ಕೃತಿಯ ಭಾಗ ನೀವು? BJP ಎಲ್ಲ ನಾಯಕರುಗಳು ತಲೆ ತಗ್ಗಿಸ್ಬೇಕು. ಇದಕ್ಕೆ ಖಂಡಿಸ್ತೇನೆ ನಾನೀಗ. ಹಿಂದೊಮ್ಮೆ ಬಹಳ ಸಭ್ಯರ ಥರ CT ರವಿ ಅವರು, ನಾವೆಲ್ಲ ವಿಧಾನ ಪರಿಷತ್ತಲ್ಲಿ ಒಂದು ಗದ್ದಲ ಆಯಿತು. ಆವಾಗ ವಿಧಾನಸಭಾ ಸದಸ್ಯರು ಏನು ಬಹಳ ಸಭ್ಯ ನಡವಳಿಕೆ ಇರೋ ಮನುಷ್ಯ ಅನ್ನೋ ರೀತಿಯಲ್ಲಿ, ಇದೇ ರೀತಿ ವಿಧಾನ ಪರಿಷತ್ತಿನೊಳಗೆ ಪುನರಾವರ್ತನೆಯಾದರೆ ವಿಧಾನ ಪರಿಷತ್ ರದ್ದು ಮಾಡೋದ್ರ ಬಗ್ಗೆ ಯೋಚಿಸಬೇಕಾಗತ್ತೆ ಅನ್ನೋಂಥ ಮಾತನ್ನು ಹೇಳಿದರು. ಸದನದ ನಡವಳಿಕೆಗಳ ಪ್ರಜ್ಞೆ ಇಲ್ಲದೆ ನಡೆಕೊಂಡಂಥ ರೀತಿ ನಮ್ಮ ಮೊಬೈಲ್ಗಳಲ್ಲೂ ಅವರು ಮಾತಾಡಿದಂಥ ಸಾಕ್ಷಿಗಳಿವೆ. ನಿತ್ಯ ಸುಮಂಗಲಿಂದ 4 ಸಾರಿ ಹೇಳಿರೋದನ್ನು ತಾವು ಕೂಡ ನೋಡಿದ್ದೀರಿ. ಈ ಥರದ ಈ ವ್ಯಕ್ತಿಯನ್ನು ಖಂಡಿಸಬೇಕು ನಾವು. ಇಂಥವರಿಂದ ಸಮಾಜಕ್ಕೆ ಭಾಳ ದೊಡ್ಡ ತಪ್ಪು ಸಂದೇಶ ಹೋಗುತ್ತೆ. ಹಿಪಾಕ್ರಾಟಿಕ್ ಸ್ಟೈಲ್ ಒಳಗೆ ತಾವೇನೋ ಮಾಡೇ ಇಲ್ಲ ಅನ್ನೋ ಥರ ನಡ್ಕೊಳ್ಳೋದಿದೆಯಲ್ಲ, ಇದು ಸಮಾಜಕ್ಕೆ ಬಹಳ ದೊಡ್ಡ ಅಪಮಾನ ಇದೆ.